ನಮಸ್ಕಾರ ಸ್ನೇಹಿತರೆ, ಜೈ ಮಾತಾದಿ. ತುಲಾ ರಾಶಿಯವರೇ, ಜೈ ಮಾತಾ ಕಾಳಿ, ಜೈ ಮಾತಾ ಭವಾನಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಇಂದಿನ ಅತ್ಯಂತ ವಿಶೇಷ ಮತ್ತು ಮಹತ್ವಪೂರ್ಣ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ. ತುಲಾ ರಾಶಿಯವರೇ, ಜಾಗರೂಕರಾಗಿ. ಮುಂದಿನ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ನೋವಿನ ಘಟನೆಗಳು ನಡೆಯಲಿವೆ ಎಂದರೆ ನೀವು ಕನಸಿನಲ್ಲಿಯೂ ಊಹಿಸಿರಲು ಸಾಧ್ಯವಿಲ್ಲ. ತುಲಾ ರಾಶಿಯವರೇ, ಸ್ನೇಹಿತರೆ, ಇಂದಿನ ದಿನ ಅತ್ಯಂತ ಅದ್ಭುತವಾಗಿ ಸಿದ್ಧವಾಗುತ್ತಿದೆ. ಹೌದು ತುಲಾ ರಾಶಿಯವರೇ, ಇಂದು ಸಂಜೆ ಸರಿಯಾಗಿ 5:30 ನಂತರ ಏನೋ ಒಂದು ನಡೆಯಲಿದೆ. ಅದನ್ನು ಕೇಳಿದ ಕೂಡಲೇ ನಿಮಗೆ ನಿಜವಾಗಿಯೂ ಪ್ರಜ್ಞೆ ತಪ್ಪುತ್ತದೆ. ತುಲಾ ರಾಶಿಯವರೇ, ಒಂದು ತುಂಬ ದೊಡ್ಡ ಶುಭ ಸೂಚನೆ, ಒಂದು ಆಶೀರ್ವಾದ, ಒಂದು ಉಡುಗೊರೆ. ಅದನ್ನು ನೀವು ಬಹುಶಃ ಎಂದೂ ಊಹಿಸಿರಲು ಸಾಧ್ಯವಿಲ್ಲ. ತುಲಾ ರಾಶಿಯವರೇ, ಇಂದು ನಿಮ್ಮ ಜೀವನದ ಬಾಗಿಲಿಗೆ ಹೀಗೆ ಬಡಿಯುವ ನಿಮ್ಮ ಮನೆ ಕುಟುಂಬದಲ್ಲಿ ಸ್ನೇಹಿತರೆ, ಬರಿದಾದ ಗೋಡೆಗಳು ಈಗ ನಿಮ್ಮ ಹಿಂದೆ ಮತ್ತೆ ನಗು ಮತ್ತು ಸಂತೋಷದಿಂದ ತುಂಬುತ್ತದೆ. ಹೌದು ಸ್ನೇಹಿತರೆ, ಏಕೆಂದರೆ ಇಂದು ಬರಲಿರುವ ಆನಂದ ಮತ್ತು ಸಮೃದ್ಧಿ ನಿಮ್ಮ ಇಡೀ ಕುಟುಂಬಕ್ಕೆ ಯಾವುದೇ ದೊಡ್ಡ ಹಬ್ಬಕ್ಕಿಂತ ಕಡಿಮೆಯಾಗಿರುವುದಿಲ್ಲ. ಹೌದು ತುಲಾ ರಾಶಿಯವರೇ, ಮೊದಲು ಸ್ನೇಹಿತರೆ, ಈಶ್ವರ ಭಗವಾನ್ ಭೋಲೆನಾಥ್ ಮತ್ತು ಮಾತಾ ಲಕ್ಷ್ಮಿ ಮತ್ತು ಮಾತಾ ಸಂತೋಷಿಗೆ ಕೈ ಜೋಡಿಸಿ ಸತ್ಯಭಾವದಿಂದ ಪ್ರಾರ್ಥಿಸುತ್ತೇವೆ. ಓ ಪ್ರಭು, ಓ ದೇವಿ, ಈ ವಿಡಿಯೋವನ್ನು ಶ್ರದ್ಧಾಪೂರ್ವಕವಾಗಿ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಸತ್ಯ ಮನಸ್ಸಿನಿಂದ ಹರ ಹರ ಮಹಾದೇವ, ಜೈ ಮಹಾಲಕ್ಷ್ಮಿ, ಜೈ ಮಾತಾಲಕ್ಷ್ಮಿ ಎಂದು ಬರೆಯುವವರ ಜೀವನದಲ್ಲಿ ಸಂಕೇತ ಶುರು ಆಗುವ ಮೊದಲು ಒಂದು ದೊಡ್ಡ ಪವಾಡ ಶುರುವಾಗುತ್ತದೆ. ಎಲ್ಲ ಶುಭಾಶಯಗಳು ಪೂರ್ಣವಾಗುತ್ತವೆ. ಹೌದು ಸ್ನೇಹಿತರೆ, ಜೀವನದ ಅದೃಷ್ಟವು ಎಷ್ಟು ಪ್ರಕಟವಾಗಿ ಹೊಳೆಯುತ್ತದೆ ಎಂದರೆ ಸುತ್ತಲೂ ಕೇವಲ ಸಂತೋಷವೇ ಸಂತೋಷ ಸಿಗುತ್ತದೆ. ತುಲಾ ರಾಶಿಯವರೇ, ಇಲ್ಲಿಯವರೆಗೆ ಬೇರೆಯವರ ಪ್ರಗತಿ ನೋಡಿ ನಿಮ್ಮನ್ನು ಸಣ್ಣ ವ್ಯಕ್ತಿ ಎಂದು ತಿಳಿದುಕೊಂಡ ವ್ಯಕ್ತಿಯೇ ಅತ್ಯಂತ ಎತ್ತರಕ್ಕೆ ಹಾರಲಿದ್ದಾರೆ. ತುಲಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಎಂದಿಗೂ ಯಾವುದೇ ವಸ್ತುವಿನ ಕೊರತೆ ಇರುವುದಿಲ್ಲ. ಸ್ನೇಹಿತರೆ, ತುಲಾ ರಾಶಿಯವರೇ, ಹಣದ ಕೊರತೆ ಇಲ್ಲ, ಪ್ರೀತಿಯ ಕೊರತೆ ಇಲ್ಲ, ಸುಖ ಶಾಂತಿಯ ಕೊರತೆ ಇಲ್ಲ. ಇಂದು ನಾವು ನಿಮಗೆ ವಿವರವಾಗಿ ಈ ವಿಷಯ ಹೇಳಲಿದ್ದೇವೆ. ಹಾಗಾಗಿ ಸ್ನೇಹಿತರೆ, ನೀವು ಮಾಡಬೇಕಾಗಿರುವುದು ವಿಡಿಯೋವನ್ನು ಶುರುವಿನಿಂದ ನೋಡಬೇಕು. ತುಲಾ ರಾಶಿಯವರೇ, ಏಕೆಂದರೆ ನಿಮ್ಮ ಕುಂಡಲಿಯಲ್ಲಿ ಯಾವ ವಿಶೇಷ ಯೋಗ ರೂಪುಗೊಳ್ಳುತ್ತಿದೆ. ತುಲಾ ರಾಶಿಯವರೇ, ಯಾವ ಸ್ತ್ರೀ ಪ್ರವೇಶ ನಿಮ್ಮ ಜೀವನದಲ್ಲಿ ವರದಾನವಾಗಿ ಸಾಬೀತಾಗಬಹುದು ಎಂದರೆ ಯಾವ ಮಹಿಳೆ ಎಂದರೆ ದೂರ ಇರಬೇಕು. ಇವರಿಂದ ನಿಮ್ಮ ಅದೃಷ್ಟ ಎಂದಿಗೂ ಸಿಲುಕದಿರಲಿ, ಎಂದಿಗೂ ನಿಲ್ಲದಿರಲಿ ಮತ್ತು ಯಾವ ಚಿಕ್ಕ ಚಿಕ್ಕ ವಿಷಯಗಳು ನಿಮ್ಮನ್ನು ಕೋಟ್ಯಾಧಿಪತಿಯಾಗಿಸುವ ದಾರಿಯಲ್ಲಿ ಕೊಂಡೊಯ್ಯುತ್ತದೆ. ನೋಡಿ ತುಲಾ ರಾಶಿಯವರೇ, ಅನೇಕ ಬಾರಿ ಮನುಷ್ಯ ತನ್ನ ಸೌಭಾಗ್ಯಕ್ಕೆ ತುಂಬ ಹತ್ತಿರ ನಿಂತಿರುತ್ತಾನೆ. ಆದರೆ ಕೇವಲ ಒಂದು ತಪ್ಪಿನಿಂದ ಸ್ನೇಹಿತರೆ, ಅದೇ ಭಾಗ್ಯ ನಿಮ್ಮ ಕೈಯಿಂದ ಜಾರಿ ಹೋಗುತ್ತದೆ. ಹೌದು ಸ್ನೇಹಿತರೆ, ಆದ್ದರಿಂದ ಇಂದಿನ ಈ ಜ್ಯೋತಿಷ್ಯದ ರಹಸ್ಯವನ್ನು ನೀವು ಪೂರ್ಣ ಗಮನದಿಂದ ಕೇಳಲೇಬೇಕು. ಹೌದು, ಹಾಗಾಗಿ ಒಂದು ಕ್ಷಣವೂ ಸ್ಕಿಪ್ ಮಾಡಬೇಡಿ. ಸ್ನೇಹಿತರೆ, ವಿಡಿಯೋವನ್ನು ತಮಾಷೆ ಎಂದು ತಿಳಿದುಕೊಳ್ಳುವ ತಪ್ಪು ಮಾಡಬೇಡಿ, ಏಕೆಂದರೆ ಇದು ಕೇವಲ ಯಾವುದೋ ಭವಿಷ್ಯವಾಣಿಯಲ್ಲ. ಸ್ನೇಹಿತರೆ, ಇದು ನಿಮ್ಮ ಜೀವನದ ನಿರ್ಣಾಯಕ ತಿರುವು. ಅದರ ನಂತರ ನಿಮ್ಮ ಎಲ್ಲ ದಾರಿಗಳು ಸುಲಭವಾಗುತ್ತವೆ. ತುಲಾ ರಾಶಿಯವರೇ, ಈಗ ಸ್ವಲ್ಪ ಜಾಗರೂಕರಾಗಿ, ಏಕೆಂದರೆ ಯಾವ ಸ್ತ್ರೀಯ ಹೆಸರನ್ನು ನಾನು ನಿಮಗೆ ಹೇಳಲಿದ್ದೇನೋ ಅವಳು ನಿಮ್ಮ ಪ್ರೀತಿಗಾಗಿ ಅನೇಕ ವರ್ಷಗಳಿಂದ ಕಳವಳಗೊಂಡು ಹಂಬಲಿಸುತ್ತಿದ್ದಾಳೆ. ಹೌದು ಸ್ನೇಹಿತರೆ, ಇದು ಯಾವುದೇ ಸಾಮಾನ್ಯ ಮಹಿಳೆಯಲ್ಲ, ಬದಲಿಗೆ ಸಾಕ್ಷಾತ್ ಮಾತಾ ಲಕ್ಷ್ಮಿಯ ಸ್ವರೂಪ. ತುಲಾ ರಾಶಿಯವರೇ, ಯಾರು ನಿಮಗೆ ಯಾವುದೇ ಸ್ವಾರ್ಥವಿಲ್ಲದೆ ಎಲ್ಲವನ್ನು ಕೊಡಲು ಸಿದ್ಧಳಾಗಿದ್ದಾಳೆ. ತುಲಾ ರಾಶಿಯವರೇ, ಅದು ಧನ ಸಂಪತ್ತು ಆಗಿರಲಿ, ಜಮೀನು ಜಾಗವಾಗಿರಲಿ, ಧನ ದೌಲತ್ತಾಗಿರಲಿ, ತನು ಮನದಾಗಿರಲಿ ಅಥವಾ ಜೀವನದ ಪ್ರತಿಯೊಂದು ಸಂತೋಷವಾಗಿರಲಿ. ತುಲಾ ರಾಶಿಯವರೇ, ಈ ಸ್ತ್ರೀ ನಿಮಗೆ ಎಲ್ಲವನ್ನು ಸಮರ್ಪಿಸುತ್ತಾಳೆ, ಏಕೆಂದರೆ ಅವಳ ಹೃದಯದಲ್ಲಿ ನಿಮಗೆ ಒಂದೇ ಒಂದು ಭಾವವಿದೆ, ನಿಮ್ಮ ಮೇಲಿನ ಪ್ರೀತಿಗಾಗಿ. ಅನೇಕ ವರ್ಷಗಳಿಂದ ಈ ಮಹಿಳೆ ನಿಮಗಾಗಿ ಪ್ರತಿಕ್ಷಣ ತಳಮಳಿಸುತ್ತಿದ್ದಾಳೆ. ತುಲಾ ರಾಶಿಯವರೇ, ಮತ್ತು ನಿಮಗೆ ಇದರ ಸುಳಿವು ಸಿಕ್ಕಿಲ್ಲ. ಹೌದು ತುಲಾ ರಾಶಿಯವರೇ, ಈ ಸ್ತ್ರೀ ನಿಮಗಾಗಿ ಯಾವುದೇ ಸಾಮಾನ್ಯ ಸ್ತ್ರೀ ಅಲ್ಲ, ಬದಲಿಗೆ ಸಂಚರಿಸುವ ಧನದ ದೇವಿಯ ಸಮಾನಳು. ಹೌದು ಸ್ನೇಹಿತರೆ, ಒಂದು ವೇಳೆ ಈ ಮಹಿಳೆ ನಿಮ್ಮ ಜೀವನಕ್ಕೆ ಪ್ರವೇಶಿಸುತ್ತಿದ್ದರೆ ಮಾತಾ ಲಕ್ಷ್ಮಿ ನಿಮಗಾಗಿ ತನ್ನ ಕೃಪೆಯನ್ನು ನಿಮ್ಮ ಮೇಲೆ ಸುರಿಸಿದ್ದಾಳೆ ಎಂದು ತಿಳಿಯಿರಿ. ತುಲಾ ರಾಶಿಯವರೇ, ಮುಂದಿನ 3 ದಿನಗಳ ಒಳಗೆ ಈ ದೇವಿ ಸ್ವರೂಪದ ಸ್ತ್ರೀ ನಿಮ್ಮ ಸುತ್ತಮುತ್ತ ಎಲ್ಲೋ ಇದ್ದಾಳೆ.
ಹೌದು ತುಲಾ ರಾಶಿಯವರೇ, ಅವರನ್ನು ಗುರುತಿಸುವಲ್ಲಿ ತಪ್ಪು ಮಾಡಬೇಡಿ. ಇಲ್ಲದಿದ್ದರೆ ಒಮ್ಮೆ ಹೋಗಿಬಿಟ್ಟರೆ ಸ್ನೇಹಿತರೆ ಮತ್ತೆ ವಾಪಸ್ ಬರುವುದಿಲ್ಲ. ಆದ್ದರಿಂದ ತುಲಾ ರಾಶಿಯವರೇ, ಇಂದಿನ ವಿಡಿಯೋದಲ್ಲಿ ಅವಳ ಹೆಸರು, ಅವಳ ಗುರುತು ಮತ್ತು ಅವಳನ್ನು ತಲುಪುವ ಮಾರ್ಗದ ಎಲ್ಲ ರಹಸ್ಯಗಳನ್ನು ಬಯಲು ಮಾಡುತ್ತೇನೆ. ತುಲಾ ರಾಶಿಯವರೇ, ಇದರ ಜೊತೆಗೆ ನಿಮಗೆ ಒಂದು ತುಂಬ ಮುಖ್ಯವಾದ ಜ್ಯೋತಿಷ್ಯ ವಿಷಯವು ಹೇಳಬೇಕಿದೆ. ನಿಮ್ಮ ರಾಹು ಈ ಬದಲಾವಣೆಯನ್ನು ಮಾಡಲಿದ್ದಾನೆ. ಇದರಿಂದ ನಿಮ್ಮ ಅದೃಷ್ಟದಲ್ಲಿ ದೊಡ್ಡ ಬದಲಾವಣೆಯ ಅದ್ಭುತ ಪರಿವರ್ತನೆ ಬರಲಿದೆ. ನಿಮ್ಮ ಕುಂಡಲಿಯಲ್ಲಿ ಇಷ್ಟು ದೊಡ್ಡ ದೊಡ್ಡ ಸಂತೋಷದ ಯೋಗಗಳು ರೂಪುಗೊಳ್ಳುತ್ತಿವೆ. ತುಲಾ ರಾಶಿಯವರೇ, ಈಗ ನಿಮ್ಮ ಜೀವನದಲ್ಲಿ ದಿಕ್ಕು ಮತ್ತು ದೆಸೆ ಎರಡೂ ಬದಲಾಗಲಿದೆ. ನೋಡಿ ತುಲಾ ರಾಶಿಯವರೇ, ಒಂದು ಕಡೆ ರಾಹು ಪ್ರಸನ್ನನಾಗುತ್ತಿದ್ದಾನೆ ಮತ್ತು ಇನ್ನೊಂದು ಕಡೆ ಸ್ತ್ರೀ ನಿಮ್ಮ ಜೀವನದಲ್ಲಿ ಮಾತಾ ಲಕ್ಷ್ಮಿಯ ಜೀವಂತ ರೂಪ ಆಗಿ ಬರಲು ಸಿದ್ಧಳಾಗಿದ್ದಾಳೆ. ಹೌದು ತುಲಾ ರಾಶಿಯವರೇ, ಮುಂದಿನ 3 ದಿನಗಳು ಕಳೆದಂತೆ ನಿಮ್ಮ ಜೀವನದ ದಾರಿ ಸಂಪೂರ್ಣವಾಗಿ ಬದಲಾಗಲು ಶುರು ಮಾಡುತ್ತದೆ. ತುಲಾ ರಾಶಿಯವರೇ, ನಾನು ಹೇಳಿದ್ದು ಎಂದಿಗೂ ಸುಳ್ಳಾಗುವುದಿಲ್ಲ. ನನ್ನ ಭವಿಷ್ಯವಾಣಿಯನ್ನು ಯಾರಾದರೂ ತಪ್ಪು ಎಂದು ಸಾಬೀತುಪಡಿಸಿದರೆ ನಾನು ನೀವು ಕೇಳುವ ಬಹುಮಾನ ಕೊಡಲು ಸಿದ್ಧನಿದ್ದೇನೆ. ತುಲಾ ರಾಶಿಯವರೇ, ನಿಮಗೆ ಚೆನ್ನಾಗಿ ಗೊತ್ತಿದೆ, ಮುಂದಿನ ಕೆಲವು ಸಮಯದ ನಂತರ ಅತ್ಯಂತ ಬೆಲೆ ಬಾಳುವ ವಸ್ತು ನಿಮ್ಮ ಕೈಗೆ ಸಿಗಲಿದೆ. ತುಲಾ ರಾಶಿಯವರೇ, ನಿಮ್ಮ ಇಡೀ ಜೀವನದ ದಿಕ್ಕನ್ನು ಬದಲಾಯಿಸುವ ಒಂದು ವಸ್ತು ಈಗ ನಿಮ್ಮನ್ನು ತಡೆಯುವ ಯಾವ ಶಕ್ತಿಯೂ ಇಲ್ಲ. ತುಲಾ ರಾಶಿಯವರೇ, ಈ ಸ್ತ್ರೀ ನಿಮ್ಮ ಜೀವನಕ್ಕೆ ಕಾಲಿಡಲಿದ್ದಾಳೆ ಮತ್ತು ಈ ಸ್ತ್ರೀ ಕುಬೇರನ ಖಜಾನೆಗೆ ಸಮಾನ ಆಗಿದ್ದಾಳೆ. ನನಗೆ ಗೊತ್ತಿದೆ, ನಿಮ್ಮ ಅದೃಷ್ಟ ಸಾಕಷ್ಟು ಕಾಲದಿಂದ ಕೈಕೊಟ್ಟಿತ್ತು. ತುಲಾ ರಾಶಿಯವರೇ, ನಿಮ್ಮ ಜೀವನ ಹತಾಶೆ ಮತ್ತು ಬರಿದಾಗಿ ಹೋಗಿತ್ತು. ಯಾವುದೇ ಬಣ್ಣ ಇರಲಿಲ್ಲ, ಯಾವುದೇ ಉತ್ಸಾಹವೂ ಇರಲಿಲ್ಲ. ಆದರೆ ಈಗ ಸಮಯ ಬದಲಾಗಲಿದೆ. ಈಗ ನಿಮ್ಮ ಜೀವನದಲ್ಲಿ ಮತ್ತೆ ಹೊಳಪು ಬರಲಿದೆ, ಏಕೆಂದರೆ ಸುತ್ತಲೂ ಒಂದು ದಿವ್ಯ ರಕ್ಷಣಾ ಕವಚ ನಿಮ್ಮ ಮೇಲೆ ಅದೃಷ್ಟವಾಗಿ ಬರುತ್ತಿದೆ. ತುಲಾ ರಾಶಿಯವರೇ, ಅದೇ ಶಕ್ತಿ ಈ ಸ್ತ್ರೀಯೊಳಗೆ ಇದೆ. ಇದು ಯಾವುದೇ ಸಾಮಾನ್ಯ ಮಹಿಳೆಯಲ್ಲ, ಬದಲಿಗೆ ದೇವಿಯ ಅವತಾರ. ಹೌದು ಸ್ನೇಹಿತರೆ, ಈ ಸ್ತ್ರೀ ದೇವಿಯ ಸ್ವರೂಪ. ಈ ದೇವಿ ಯಾರು, ಎಲ್ಲಿ ವಾಸಿಸುತ್ತಾಳೆ? ಹೌದು ಸ್ನೇಹಿತರೆ, ನಾನು ನಿಮಗೆ ಎಲ್ಲವನ್ನೂ ಹೇಳಲಿದ್ದೇನೆ. ಆದರೆ ಷರತ್ತು ಏನೆಂದರೆ ಈ ವಿಡಿಯೋವನ್ನು ಒಂದು ಕ್ಷಣವೂ ಬಿಡಬೇಡಿ. ಹೌದು ತುಲಾ ರಾಶಿಯವರೇ, ಇಲ್ಲದಿದ್ದರೆ ನನ್ನಲ್ಲಿ ನಿಮ್ಮಲ್ಲಿ ಕೇವಲ ಇಷ್ಟೇ ಪ್ರಾರ್ಥನೆ ಇದೆ. ವಿಡಿಯೋವನ್ನು ಶುರುವಿನಿಂದ ಕೊನೆಯವರೆಗೂ ತಪ್ಪದೇ ನೋಡಿ. ಈಗ ಸ್ನೇಹಿತರೆ, ನಿಮಗೆ ಆ ಸ್ತ್ರೀಯ ಹೆಸರು, ಅವಳ ಕೆಲಸ, ಅವಳು ಇರುವ ಸ್ಥಳ ಮತ್ತು ನಿಮ್ಮ ಜೀವನದಲ್ಲಿ ಯಾವ ದೊಡ್ಡ ಬದಲಾವಣೆಗಳನ್ನು ತರಲಿದ್ದಾರೆ. ತುಲಾ ರಾಶಿಯವರೇ, ಇದು ಎಲ್ಲವನ್ನು ಸರಿಯಾಗಿ ಮತ್ತು ಅರ್ಥ ಮಾಡಿಸುತ್ತೇನೆ ನೋಡಿ. ತುಲಾ ರಾಶಿಯವರೇ, ನೀವು ಹಲವು ವರ್ಷಗಳಿಂದ ಯಾರಿಗಾಗಿ ಹಾತೊರೆಯುತ್ತಿದ್ದೀರೋ, ಯಾರ ಪ್ರೀತಿಯಲ್ಲಿ ಹುಡುಕಾಡುತ್ತಿದ್ದೀರೋ, ಈಗ ಅದೇ ವಿಷಯ ನಿಮಗೆ ಸಿಗಲಿದೆ. ನೋಡಿ ತುಲಾ ರಾಶಿಯವರೇ, ಆ ವಿಷಯವನ್ನು ನಿಮಗೆ ಈ ಸ್ತ್ರೀ ಒಪ್ಪಿಸಲು ಹೋಗುತ್ತಿದ್ದಾಳೆ. ನಿಮ್ಮ ಜೀವನದಲ್ಲಿ ನಿಜವಾದ ಪ್ರೀತಿಗಾಗಿ ನೀವು ತುಂಬ ಸಹಿಸಿಕೊಂಡಿದ್ದೀರಿ ಎಂದು ನನಗೆ ಗೊತ್ತು. ತುಲಾ ರಾಶಿಯವರೇ, ನೀವು ಎಂದಿಗೂ ನಿಜವಾದ ಪ್ರೀತಿಯನ್ನು ಪಡೆದಿಲ್ಲ. ಪ್ರತಿ ಬಾರಿಯೂ ಮೋಸವೇ ಸಿಕ್ಕಿತು. ಪ್ರತಿ ಬಾರಿಯೂ ಯಾರಾದರೂ ನಿಮ್ಮ ನಂಬಿಕೆಯನ್ನು ಮುರಿದಿದ್ದಾರೆ. ತುಲಾ ರಾಶಿಯವರೇ, ನೀವು ಯಾವ ಹೃದಯವನ್ನು ಸ್ವೀಕರಿಸಿದ್ದೀರೋ ಅದೇ ನಿಮ್ಮನ್ನು ನೋಯಿಸಿದೆ. ಈಗ ನೀವು ಕೊನೆಗೆ ಯಾವ ಮನುಷ್ಯನನ್ನು ನಂಬಬೇಕು, ಯಾರನ್ನು ನಂಬಬಾರದು ಎಂದು ಯೋಚಿಸಲು ಶುರು ಮಾಡಿದ್ದೀರಿ. ಆದರೆ ಈಗ ಹೆದರುವ ಅಥವಾ ಗಾಬರಿ ಪಡುವ ಅಗತ್ಯವಿಲ್ಲ. ನೋಡಿ ತುಲಾ ರಾಶಿಯವರೇ, ಈಗ ನಿಮ್ಮ ಜೀವನಕ್ಕೆ ಕೊನೆಯವರೆಗೂ ನಿಮ್ಮ ಜೊತೆ ಇರುವ ವ್ಯಕ್ತಿ ಪ್ರವೇಶ ಮಾಡಲಿದ್ದಾನೆ. ಇಡೀ ಪ್ರಪಂಚವೇ ನಿಮಗೆ ವಿರುದ್ಧ ನಿಂತರೂ ಈ ಮಹಿಳೆ ನಿಮ್ಮ ಕೈ ಎಂದಿಗೂ ಬಿಡುವುದಿಲ್ಲ. ತುಲಾ ರಾಶಿಯವರೇ, ನೀವು ತಪ್ಪು ಮಾಡಿದರೂ ಈ ಸ್ತ್ರೀ ನಿಮ್ಮನ್ನು ನಿಭಾಯಿಸಿ ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಾಳೆ. ನೀವು ಮೊದಲಿನಿಂದಲೇ ಸರಿಯಾದ ದಾರಿಯಲ್ಲಿ ನಡೆಯುತ್ತಿದ್ದರೆ ಈಕೆ ನಿಮಗೆ ಒಳ್ಳೆಯ ಮನುಷ್ಯನಾಗಲು ಪ್ರೇರಣೆ ನೀಡುತ್ತಾಳೆ. ತುಲಾ ರಾಶಿಯವರೇ, ಆದರೆ ಸ್ನೇಹಿತರೆ, ಕೆಲವು ಸತ್ಯಗಳು ಹೀಗಿವೆ. ಅವು ಕಹಿಯಾಗಿದ್ದರೂ ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಅವಶ್ಯಕ. ನೋಡಿ ತುಲಾ ರಾಶಿಯವರೇ, ಕೆಟ್ಟ ಸಮಯದಲ್ಲಿ ಸ್ನೇಹಿತರೆ, ನೀವು ನಿಮ್ಮವರು ಎಂದು ತಿಳಿದಿರುವ ಸಹೋದರನೇ ಕೂಡ ಬಿಟ್ಟು ಬಿಡುತ್ತಾನೆ. ಅನೇಕ ಬಾರಿ ನೀವು ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡುವ, ಹೆಚ್ಚು ನಂಬಿಕೆ ಇಡುವ ವ್ಯಕ್ತಿಯೇ ನಿಮಗೆ ಅತ್ಯಂತ ಆಳವಾದ ಗಾಯವನ್ನು ಕೊಡುತ್ತಾನೆ. ತುಲಾ ರಾಶಿಯವರೇ, ಅವನೇ ನಿಮಗೆ ಪ್ರಾಮುಖ್ಯತೆ ಕೊಡುವುದಿಲ್ಲ. ಈ ಕಲಿಯುಗದಲ್ಲಿ ಪ್ರೀತಿ ಈಗ ಕೇವಲ ದೇಹಕ್ಕೆ ಸೀಮಿತವಾಗುತ್ತಿದೆ. ನೋಡಿ ತುಲಾ ರಾಶಿಯವರೇ, ವಿವಾಹದ ವಿಷಯದಲ್ಲಿ ಅನೇಕ ಮಹಿಳೆಯರು ಹಿಂದೆ ಸರಿಯುತ್ತಿದ್ದಾರೆ, ಏಕೆಂದರೆ ಪ್ರಾಮಾಣಿಕತೆಯ ಮಾತು ಈಗ ಕೇವಲ ಹೇಳುವುದಕ್ಕೆ ಮಾತ್ರ ಉಳಿದಿದೆ. ಹೌದು ತುಲಾ ರಾಶಿಯವರೇ, ಮೊದಲು ಭಗವಾನ್ ಮಹಾದೇವನ ನಿಜವಾದ ಭಕ್ತರಾಗಿದ್ದರೆ ಈ ವಿಡಿಯೋವನ್ನು ಇನ್ನೂ ಲೈಕ್ ಮಾಡದಿದ್ದರೆ
ಸ್ನೇಹಿತರೆ, ಈಗಲೇ ಈ ವಿಡಿಯೋ ಲೈಕ್ ಮಾಡಿ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತುಲಾ ರಾಶಿಯವರೇ, ಇಂದಿನ ಕಾಲದಲ್ಲಿ ಪ್ರಾಮಾಣಿಕ ಮನುಷ್ಯನಿಗೆ ಉಪ್ಪು ರೊಟ್ಟಿ ಸಿಗುವುದು ಕಷ್ಟ. ಹೌದು ತುಲಾ ರಾಶಿಯವರೇ, ಇದೇ ಕಾರಣದಿಂದ ಅನೇಕ ಬಾರಿ ಬಡ ಮನುಷ್ಯರು ಅನಿವಾರ್ಯತೆಯಲ್ಲಿ ಮೋಸ ವಂಚನೆಯ ದಾರಿ ಹಿಡಿಯುತ್ತಾರೆ. ಹೌದು ತುಲಾ ರಾಶಿಯವರೇ, ಅದೇ ಬಡತನವು ಸಿಕ್ಕಿಬಿದ್ದರೆ ಸಮಾಜದಲ್ಲಿ ಕೂಡಲೇ ಕಳ್ಳ ಎಂದು ಘೋಷಿಸುತ್ತಾರೆ. ತುಲಾ ರಾಶಿಯವರೇ, ಆದರೆ ಯಾವುದಾದರೂ ಶ್ರೀಮಂತ ವ್ಯಕ್ತಿ ಕೋಟ್ಯಾಂತರ ರೂಪಾಯಿಗಳಲ್ಲಿ ಮೋಸ ಮಾಡಿದರೂ ಜನರು ಅವನಿಗೆ ಏನು ಹೇಳಲು ಹೆದರುತ್ತಾರೆ. ಆದ್ದರಿಂದ ಸ್ನೇಹಿತರೆ, ಈಗ ನಿಮ್ಮ ಮುಂದೆ ಒಂದು ಸಣ್ಣ ವಿನಂತಿ ಮಾಡುತ್ತೇನೆ. ಆ ಸ್ತ್ರೀಯ ಹೆಸರು ಹೇಳಲು ಹೋಗುತ್ತಿದ್ದೇನೆ, ಆದರೆ ಅದಕ್ಕಿಂತ ಮೊದಲು ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ. ಮತ್ತು ವಿಡಿಯೋ ಬಹಳ ಮುಖ್ಯ. ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಪೂರ್ಣ ಶ್ರದ್ಧೆಯಿಂದ ಜೈ ಮಹಾಲಕ್ಷ್ಮಿ ಎಂದು ಸಂತೋಷದಿಂದ ಬರೆಯಿರಿ. ತುಲಾ ರಾಶಿಯವರೇ, ಏಕೆಂದರೆ ಬರುವ ಮುಂದಿನ 48 ಗಂಟೆಗಳ ಒಳಗೆ ಶನಿದೇವನ ಕೃಪೆ ನಿಮ್ಮೆಲ್ಲರ ಮೇಲೆ ಸುರಿಯಲಿದೆ. ಈಗಲೇ ಹೋಗಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ ಎಂದು ಬರೆಯಿರಿ. ನೋಡಿ ಸ್ನೇಹಿತರೆ, ಬೆಳಗ್ಗೆ 10 ರೂಪಾಯಿಗೆ ಮಾರುವ ಅದೇ ಪತ್ರಿಕೆ ಸಂಜೆಯ ಹೊತ್ತಿಗೆ ರದ್ದಿಯಾಗಿ ಕಿಲೋ ಲೆಕ್ಕದಲ್ಲಿ ಮಾರಾಟವಾಗುತ್ತದೆ. ತುಲಾ ರಾಶಿಯವರೇ, ವಸ್ತುಗಳ ಬೆಲೆ ಸ್ನೇಹಿತರೆ ನಿಮ್ಮದಲ್ಲ, ಅದು ಸಮಯದ್ದಾಗಿದೆ. ಆದ್ದರಿಂದ ನೀವು ಸಮಯಕ್ಕೆ ಮರ್ಯಾದೆ ಕೊಟ್ಟರೆ ಜೀವನದಲ್ಲಿ ಯಾವಾಗಲೂ ಯಶಸ್ವಿಯಾಗುತ್ತೀರಿ. ಆಗ ಯಶಸ್ಸು ನಡೆದುಕೊಂಡು ಬಂದು ತುಲಾ ರಾಶಿಯವರೇ, ಆದ್ದರಿಂದ ಮೊದಲು ಸಮಯದ ಮೌಲ್ಯವನ್ನು ಗುರುತಿಸಿ. ನೀವು ಯಾವುದೇ ಶ್ರಮವಿಲ್ಲದೆ ಗುರುತಿರುವ ವಿಷಯವೇ ಬರುವ ಕಾಲದಲ್ಲಿ ಕೋಟಿಗಳಾಗಬಹುದು. ಆದರೆ ಇಂದು ಕೋಟಿ ಬೆಲೆ ಇರುವ ವಸ್ತುವಿಗೆ ಗೌರವ ಕೊಡದಿದ್ದರೆ ಮುಂದೆ ಹೋಗಿ ಅದೇ ವಸ್ತು ಕಸದ ಬೆಲೆಗೆ ಮಾರಾಟವಾಗುತ್ತದೆ ಸ್ನೇಹಿತರೆ. ಆದರೆ ಇನ್ನೊಂದು ವಿಷಯವೂ ಇದೆ. ನಿಮ್ಮ ಜೀವನದಲ್ಲಿ ಎಲ್ಲವೂ ತಡವಾಗಿ ಬರುತ್ತದೆ. ನಿಮಗೆ ಬಹಳ ಮುಂಚೆಯೇ ಸಿಗಬೇಕಾದ ಸುಖ ಸೌಲಭ್ಯಗಳು ಸ್ನೇಹಿತರೆ ನಿಮಗೆ ಯಾವಾಗಲೂ ತಡವಾಗಿ ಸಿಗುತ್ತದೆ. ನೀವು ಎಂದಾದರೂ ಯೋಚಿಸಿದ್ದೀರಾ, ಹೀಗೆ ಪದೇ ಪದೇ ಯಾಕೆ ಆಗುತ್ತದೆ? ನೋಡಿ, ಏಕೆಂದರೆ ಕೆಲವು ಹಳೆಯ ಕೆಟ್ಟ ಕರ್ಮಗಳೇ ನಿಮ್ಮನ್ನು ಪದೇ ಪದೇ ಹಿಂದೆ ಎಳೆಯುತ್ತಿದೆ. ನೋಡಿ ತುಲಾ ರಾಶಿಯವರೇ, ಇತರರ ಮನೆಗೆ ಹೊಸ ಕಾರು ಬಂದಿದೆ, ಆದರೆ ಇನ್ನೂ ನಿಮಗೆ ಒಂದು ಸರಿಯಾದ ವಾಹನವೂ ಇಲ್ಲ. ಇದಕ್ಕೆ ಕಾರಣ ನಿಮ್ಮ ಅದೃಷ್ಟ ನಿಮ್ಮನ್ನು ಬೆಂಬಲಿಸುತ್ತಿಲ್ಲ. ನೋಡಿ ತುಲಾ ರಾಶಿಯವರೇ, ನಿಮಗೆ ನಸೀಬಿಲ್ಲ, ನಿಮ್ಮ ಪರವಾಗಿ ಏನೂ ಇಲ್ಲ ಎಂಬ ಚಿಂತೆ ನಿಮ್ಮನ್ನು ಕಾಡುತ್ತಿದೆ. ನಿಮ್ಮ ಸಹೋದರನಿಗೆ ದೂರದ ಸಂಬಂಧಿ ಇರಲಿ ನಿಮಗಿಂತ ತುಂಬ ಮುಂದೆ ಹೋಗಿದ್ದಾರೆ, ಆದರೆ ನೀವು ಮತ್ತು ಸ್ನೇಹಿತರೆ ಇನ್ನೂ ಅದೇ ಜಾಗದಲ್ಲಿ ಇದ್ದೀರಿ. ಇದಕ್ಕೆ ಕಾರಣ ಏನೆಂದರೆ ನಿಮ್ಮ ಅದೃಷ್ಟದ ಮೇಲೆ ಸ್ನೇಹಿತರೆ ಮಾತಾ ಲಕ್ಷ್ಮಿಯ ಕೃಪೆ ಇನ್ನೂ ಸಂಪೂರ್ಣವಾಗಿ ಸಿಕ್ಕಿರಲಿಲ್ಲ. ಆದ್ದರಿಂದ ಈಗ ಪ್ರಶ್ನೆ ಏನೆಂದರೆ, ನೀವು ಕೂಡ ಶ್ರಮ ಮಾಡುತ್ತಿದ್ದೀರಿ, ಇನ್ನೊಬ್ಬ ಮನುಷ್ಯ ಕೂಡ ಶ್ರಮ ಮಾಡುತ್ತಿದ್ದಾನೆ, ಆದರೂ ಎಲ್ಲವೂ ಅವನಿಗೆ ಯಾಕೆ ಸಿಗುತ್ತದೆ, ನಿಮ್ಮ ಬಳಿ ಯಾಕೆ ಸಿಗುತ್ತಿಲ್ಲ? ಹಕ್ಕು ನಿಮಗೆ ಎಷ್ಟೇ ಇದೆ? ತುಲಾ ರಾಶಿಯವರೇ, ಈ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಅನೇಕ ಬಾರಿ ಬಂದಿರಬಹುದು. ನಾನು ನಿಮಗೆ ಹೇಳಲು ಬಯಸುವುದು ಕೇವಲ ಅಭ್ಯಾಸಗಳು ಮತ್ತು ಕೇವಲ ವರ್ತನೆಗಳನ್ನು ನೀವು ಬದಲಾಯಿಸಬೇಕು. ತುಲಾ ರಾಶಿಯವರೇ, ನೀವು ಇವುಗಳನ್ನು ಸರಿಪಡಿಸಿದ ತಕ್ಷಣ ನಿಮ್ಮ ಅದೃಷ್ಟದ ಸಮಯ ನಿಮ್ಮ ಬಾಗಿಲಿಗೆ ಬಡಿಯಲು ಶುರುವಾಗುತ್ತದೆ. ಹೀಗೆ ಮಾಡುವುದರಿಂದ ಸುಖ, ಶಾಂತಿ ಮತ್ತು ಸಂಪತ್ತಿನ ಮಳೆಯಾಗಲು ಶುರುವಾಗುತ್ತದೆ. ನೋಡಿ ತುಲಾ ರಾಶಿಯವರೇ, ನಾವು ಯಾರೊಂದಿಗಾದರೂ ಸ್ನೇಹ ಮಾಡಿದರೆ ಅದೇ ವ್ಯಕ್ತಿ ನಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆಯುತ್ತಾನೆ. ಹಣ ಮತ್ತು ಸಂಪತ್ತಿನ ಮಳೆಯಾಗಲು ಶುರುವಾಗುತ್ತದೆ. ಅದೃಷ್ಟದ ನಕ್ಷತ್ರ ಹೊಳೆಯಲು ಶುರುವಾಗುತ್ತದೆ. ನೋಡಿ ತುಲಾ ರಾಶಿಯವರೇ, ಇದರ ಅರ್ಥ ಏನೆಂದರೆ ಅನೇಕ ಬಾರಿ ನಮ್ಮ ಅದೃಷ್ಟ ನಮ್ಮೊಳಗೆ ಇರುವುದಿಲ್ಲ, ಬದಲಿಗೆ ಇನ್ನೊಬ್ಬ ವ್ಯಕ್ತಿಯ ರೂಪದಲ್ಲಿ ನಮ್ಮ ಜೀವನಕ್ಕೆ ಬರುತ್ತದೆ. ಆದ್ದರಿಂದ ತುಲಾ ರಾಶಿಯವರೇ, ನಿಮ್ಮ ಜೀವನಕ್ಕಾಗಿ ಅಂತಹ ಅದೃಷ್ಟವಂತ ವ್ಯಕ್ತಿಯನ್ನು ಯೋಜಿಸಬೇಕು. ಅವರು ನಿಮಗೆ ಅದೃಷ್ಟ ತರಬಹುದು. ತುಲಾ ರಾಶಿಯವರೇ, ಒಳ್ಳೆಯ ಜನರ ಸ್ನೇಹ ಮಾಡಿ, ಒಳ್ಳೆಯ ಜನರೊಂದಿಗೆ ಇರಿ. ಒಳ್ಳೆಯ ಜನರೊಂದಿಗೆ ಇರುವುದರಿಂದ ನಿಮ್ಮ ಜೀವನವು ಸುಂದರವಾಗಲು ಶುರುವಾಗುತ್ತದೆ. ಸ್ನೇಹಿತರೆ, ತುಳಸಿದಾರರು ನಾನು ಯಾವಾಗಲೂ ಇದನ್ನೇ ಹೇಳಿದ್ದೇನೆ. ನಿಮ್ಮ ಜೀವನದಲ್ಲಿ ನೀವು ಯಾರೊಂದಿಗೂ ಇರುತ್ತೀರೋ ನಿಧಾನವಾಗಿ ಅವರಂತೆಯೇ ಆಗುತ್ತೀರಿ. ಶತ್ರುಗಳೊಂದಿಗೆ ಇದ್ದರೆ ಸ್ನೇಹಿತರೆ ಸಂಘದಲ್ಲಿ ಇರುವಂತೆ ನಿಮ್ಮ ಗುಣವೂ ಹಾಗೆ ಆಗುತ್ತದೆ. ನೀವು ಯಾವಾಗಲೂ ದುಃಖ ಮತ್ತು ಒತ್ತಡದಿಂದ ತುಂಬಿದ ವ್ಯಕ್ತಿಯೊಂದಿಗೆ ಸಮಯ ಕಳೆದರೆ ನಿಮ್ಮ ಶಕ್ತಿಯು ಅದೇ ರೀತಿಯಾಗುತ್ತದೆ. ಹೌದು, ಇದರ ಅರ್ಥ ನೀವು ನಿಮ್ಮ ದುಃಖಿ ಮತ್ತು ಬಡವರನ್ನು ದೂರ ಇರುವಂತೆ ಹೇಳುತ್ತಿಲ್ಲ. ಕೇವಲ ವಿಷಯ ಇಷ್ಟೇ, ನಕಾರಾತ್ಮಕ ಶಕ್ತಿಯ ಮಧ್ಯೆ ಹೆಚ್ಚು ಸಮಯ ಕಳೆಯಬಾರದು. ತುಲಾ ರಾಶಿಯವರೇ, ಅವರ ಶಕ್ತಿ ನಿಮ್ಮ ಜೀವನದಲ್ಲಿ ದುಃಖ ಮತ್ತು ನಿರಾಶೆಯ ಕಡೆಗೆ ಕೊಂಡೊಯ್ಯುತ್ತದೆ. ಆದರೆ ತುಲಾ ರಾಶಿಯವರೇ, ನೀವು ಯಶಸ್ವಿಯಾದ ಶ್ರೀಮಂತ ಮತ್ತು ನಿಮ್ಮ ಜೀವನದಲ್ಲಿ ಸಮತೋಲನ ಇಟ್ಟುಕೊಂಡು ನಡೆಯುವ ವ್ಯಕ್ತಿಯೊಂದಿಗೆ ಕುಳಿತರೆ
ಅವರ ಸಕಾರಾತ್ಮಕ ಶಕ್ತಿ ನಿಮ್ಮೊಳಗೂ ಇಳಿಯಲು ಶುರು ಮಾಡುತ್ತದೆ. ಸ್ನೇಹಿತರೆ, ಅವರೊಂದಿಗೆ ಸ್ವಲ್ಪ ಸಮಯ ಕಳೆದರೂ ನಿಮ್ಮೊಳಗೆ ಒಂದು ಹೊಸ ಪ್ರೇರಣೆ ಅನುಭವಿಸುತ್ತೀರಿ. ಇದರ ಸಕಾರಾತ್ಮಕತೆ ನಿಮ್ಮೊಳಗೆ ಪ್ರವೇಶಿಸುತ್ತದೆ ಮತ್ತು ನೀವು ಸ್ವತಃ ಬದಲಾವಣೆಯನ್ನು ಅನುಭವಿಸಲು ಶುರು ಮಾಡುತ್ತೀರಿ. ತುಲಾ ರಾಶಿಯವರೇ, ಯಾವುದೇ ಮನುಷ್ಯ ಯಾವಾಗಲೂ ದುಃಖಿಯಾಗಿದ್ದರೆ ನೀವು ಅವರೊಂದಿಗೆ ಕೇವಲ 2 ಗಂಟೆ ಕೂತರೆ ಅವರ ದುಃಖವು ನಿಮ್ಮ ಜೀವನಕ್ಕೆ ಇಳಿಯಬಹುದು. ಜೀವನದಲ್ಲಿ ಉತ್ಸಾಹ ಮತ್ತು ಚೈತನ್ಯದಿಂದ ತುಂಬಿದ ವ್ಯಕ್ತಿ ಇರುತ್ತಾನೆ. ಹಾಗಾಗಿ ತುಲಾ ರಾಶಿಯವರೇ ಇತರರಿಗೂ ಪ್ರೇರಣೆ ನೀಡುತ್ತಾನೆ. ಅಂತಹ ವ್ಯಕ್ತಿಯ ಬಳಿ ಕೂತರೆ ನಿಮ್ಮ ಶಕ್ತಿಯು ಸಕಾರಾತ್ಮಕ ಆಗುತ್ತದೆ. ತುಲಾ ರಾಶಿಯವರೇ, ಆದ್ದರಿಂದ ಈ ವಿಷಯವನ್ನು ನೆನಪಿಡಿ. ತುಲಾ ರಾಶಿಯವರೇ, ಮಹಿಳೆಯರ ವಿಷಯದಲ್ಲಿ ನಿಮ್ಮೆಲ್ಲರಿಗೂ ಒಂದು ಮುಖ್ಯವಾದ ವಿಷಯ ಹೇಳುತ್ತೇನೆ. ನಿಮ್ಮ ಸುತ್ತಮುತ್ತ ತುಂಬ ಉದ್ದ ಕೂದಲು ಇರುವ ಮಹಿಳೆ ಇದ್ದರೆ, ಸ್ನೇಹಿತರೆ, ಯಾರ ಕೂದಲು ತುಂಬ ಉದ್ದ, ದಪ್ಪ ಮತ್ತು ಅಲೆ ಅಲೆಯಾಗಿ ಇದ್ದರೆ ಇದು ಒಂದು ವಿಶೇಷ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ತುಲಾ ರಾಶಿಯವರೇ, ಅಂತಹ ಮಹಿಳೆ ವಿಶೇಷ ಶಕ್ತಿ ತೆಗೆದುಕೊಂಡು ಬರುತ್ತಾಳೆ. ಅವರ ಸಂತೋಷಕ್ಕಾಗಿ ನೀವು ಏನಾದರೂ ಮಾಡಿದರೆ ಮಾತಾ ಲಕ್ಷ್ಮಿ ಕೂಡ ತುಂಬ ಸಂತೋಷವಾಗಬಹುದು. ತುಲಾ ರಾಶಿಯವರೇ, ನಿಮ್ಮ ಮನೆಯಲ್ಲಿ ಹಣದ ಮಳೆಯಾಗಲು ಶುರು ಆಗುತ್ತದೆ. ಮಹಿಳೆಯನ್ನು ಮನೆಗೆ ಕರೆದು ಊಟ ಮಾಡಿಸಿ, ಸೇವೆ ಮಾಡಿಸಿ. ತುಲಾ ರಾಶಿಯವರೇ, ಗೌರವ ಕೊಡಿ, ನಂಬಿಕೆ ಇಡಿ. ಆ ಮಹಿಳೆ ಸಂತೋಷವಾದ ತಕ್ಷಣ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ತುಲಾ ರಾಶಿಯವರೇ, ನೀವು ಬಯಸಿದರೆ ಅವಳಿಗೆ ರಾಖಿ ಕಟ್ಟಿ ಸಹೋದರಿಯಾಗಿ ಮಾಡಿಕೊಳ್ಳಬಹುದು. ತುಲಾ ರಾಶಿಯವರೇ, ಏಕೆಂದರೆ ದಾರದ ಸಂಬಂಧವು ಅಷ್ಟೇ ಗಟ್ಟಿಯಾಗಿರುತ್ತದೆ. ಅಥವಾ ನಿಜವಾದ ಸ್ನೇಹ ಸಂಬಂಧ ಇಟ್ಟುಕೊಳ್ಳಿ. ನೀವು ಒಂಟಿಯಾಗಿದ್ದರೆ ಮತ್ತು ಜೀವನ ಸಂಗಾತಿಯನ್ನು ಹುಡುಕುತ್ತಿದ್ದರೆ ಅವಳಿಗೆ ವಿವಾಹದ ಪ್ರಸ್ತಾವನೆ ಕೊಡಬಹುದು. ತುಲಾ ರಾಶಿಯವರೇ, ಮೊದಲು ನೀವು ಮಾತಾ ಲಕ್ಷ್ಮಿಯ ಸ್ವರೂಪವಾಗಿ ಮಹಿಳೆಯನ್ನು ನೋಡಬೇಕು. ಯಾವುದೇ ತಪ್ಪು ದೃಷ್ಟಿಯಿಂದ ಎಂದಿಗೂ ನೋಡಬಾರದು. ಪ್ರತಿಯೊಬ್ಬ ಸ್ತ್ರೀಯರನ್ನು ಕೂಡ ಸ್ನೇಹಿತರೆ ಮಾತಾ ಲಕ್ಷ್ಮಿಯ ಸ್ವರೂಪ ಎಂದು ಭಾವಿಸಿ ಗೌರವದಿಂದ ಮಾತನಾಡಿದರೆ ಸ್ನೇಹಿತರೆ, ಸಾಕ್ಷಾತ್ ಮಾತಾ ಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ. ತುಲಾ ರಾಶಿಯವರೇ, ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೂ ವಿಡಿಯೋವನ್ನು ಲೈಕ್ ಮಾಡದಿದ್ದರೆ ನನ್ನ ಪ್ರೀತಿಯ ಸ್ನೇಹಿತರೆ, ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಖಂಡಿತ ಬರೆಯಿರಿ. ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.